Hello guys, welcome back to Bank Kannadiga. In this video, I am going to share about banking exam dates 2025. So I will share about official dates and some unofficial dates, expected notifications. So this video, I will just share about exam dates. In next video or upcoming videos, I will share strategies, daily to-do list, etc. So let's start. So ವಿಡಿಯೋದಲ್ಲಿ ನಾನು ಬ್ಯಾಂಕ್ ಎಕ್ಸಾಮ್ದು 2025 ಯಾವ ನೋಟಿಫಿಕೇಶನ್ ಬರ್ಬೋದು, ಅಫಿಷಿಯಲ್ ಡೇಟ್ಸ್ ಎಕ್ಸಾಮ್ ಡೇಟ್ಸ್ ಅಂಡ್ ಸಮ್ ಅನ್ಅಫಿಷಿಯಲ್ ಎಕ್ಸ್ಪೆಕ್ಟೆಡ್ ಎಕ್ಸಾಮ್ ಡೇಟ್ಸ್ ಅದನ್ನು ಹೇಳ್ತೀನಿ. ಸೊ ಫಸ್ಟ್ ಸ್ಟಾರ್ಟಿಂಗ್ ಬರೋದು ಪ್ರತಿ ವರ್ಷ ಸ್ಟಾರ್ಟ್ ಆಗಿದೆ RRB PO ಅಂಡ್ RRB ಕ್ಲರ್ಕ್ ಇಂದ. ಸೊ ಇದು ರೀಜನಲ್ ರೂರಲ್ ಬ್ಯಾಂಕ್ ಅಂತ. ನೀವು ಕ್ಲರ್ಕ್ ಅಂತ ಏನೇ ನೋಡ್ತೀರಾ ಅದೆಲ್ಲ ಸ್ಟೇಟ್ ವೈಸ್ ವೇಕೆನ್ಸಿ ಬರುತ್ತೆ. ನಮ್ಮ ಸ್ಟೇಟ್ ಕರ್ನಾಟಕ ಸ್ಟೇಟ್ಗೆ ಅಂತ ಸಪರೇಟ್ ಆಗಿ ವೇಕೆನ್ಸಿ ಬರುತ್ತೆ. ಅಂಡ್ RRB PO ಇದೆಲ್ಲ ಇದು ಕೂಡ ಸ್ಟೇಟ್ ವೈಸ್ ವೇಕೆನ್ಸಿ ಬರುತ್ತೆ. ಇನ್ನು ಉಳಿದಿದ್ದ IBPS PO ಈ ಎಕ್ಸಾಮ್ ಅಲ್ಲಿ ಅಫಿಷಿಯಲ್ ಎಕ್ಸಾಮ್ ಡೇಟ್ ಸದ್ಯಕ್ಕೆ ಗೊತ್ತಿರೋ ಅಫಿಷಿಯಲ್ ಎಕ್ಸಾಮ್ ಡೇಟ್ IBPS PO ಮಾತ್ರ ಆಲ್ ಓವರ್ ಇಂಡಿಯಾ ಕಾಂಪಿಟೇಷನ್. ಇನ್ನು ಉಳಿದಿದ್ದು RRB ಏನಿದೆ ಅಂಡ್ IBPS ಕ್ಲರ್ಕ್ ಏನಿದೆ ಅದು ಸ್ಟೇಟ್ ವೇಕೆನ್ಸಿ, ಸ್ಟೇಟ್ ಕಾಂಪಿಟೇಷನ್. ಬಟ್ ಬೇರೆ ಸ್ಟೇಟ್ ಅಪ್ಲೈ ಮಾಡ್ತಾರೆ. ಮೇ ಬಿ ಈ ವರ್ಷದಿಂದ LPT ಸ್ಟ್ರಿಕ್ಟ್ ಮಾಡ್ಬೋದು, ಬಟ್ ಸ್ಟೇಟ್ ವೇಕೆನ್ಸಿ ಇರುತ್ತೆ. ಸ್ಟೇಟ್ ವೇಕೆನ್ಸಿ ಅಂತ ಅಂದ್ರೆ ಕರ್ನಾಟಕ ಇಸ್ ಲೈಕ್ ಕಮ್ಮಿ ಕಟ್ ಆಫ್ ಹೋಗೋದು ಕಂಪೇರ್ ಟು ಅದರ್ ಸ್ಟೇಟ್ಸ್. ಸೊ ನೀವು ಆರಾಮಾಗಿ ಎಕ್ಸಾಮ್ ನ ಟಾರ್ಗೆಟ್ ಮಾಡಬಹುದು. ಫಸ್ಟ್ ಎಕ್ಸಾಮ್ ಇರೋದು RRB PO. ನೋಟಿಫಿಕೇಶನ್ RRB ಆಗಲಿ RRB ಕ್ಲರ್ಕ್ ಅಂಡ್ PO ಬೋತ್ ಜೂನ್ ಅಲ್ಲಿ ಬರುತ್ತೆ. ಜೂನ್ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಅಲ್ಲಿ ನೋಟಿಫಿಕೇಶನ್ 100% ಬಂದೇ ಬರುತ್ತೆ. ಅಂಡ್ ಎಕ್ಸಾಮ್ ಬಂದ್ಬಿಟ್ಟು ಇದೇ ಎಕ್ಸಾಮ್ ಡೇಟ್ಸ್ ಅಲ್ಲಿ ಆಗೋದು. RRB PO ಪ್ರಿಲಿಮ್ಸ್ ಬಂದ್ಬಿಟ್ಟು 27th ಜುಲೈ. ಸೊ ಇದು ಆರ್ಡರ್ ವೈಸ್ ಕೊಟ್ಟಿದ್ದೀನಿ, ಮಂತ್ ವೈಸ್. ಫಸ್ಟ್ RRB PO ಬಗ್ಗೆ ಮಾತಾಡ್ತೀನಿ, ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ಸೊ RRB PO ನೋಡಿ 27th ಜುಲೈ ಆನ್ವರ್ಡ್ಸ್ ಇರುತ್ತೆ. 27th ಆದ್ಮೇಲೆ ಒಂದು 3-4 ಡೇಸ್ ಎಕ್ಸಾಮ್ ಇರುತ್ತೆ. ಪ್ರಿಲಿಮ್ಸ್ ಮೇನ್ಸ್ ಬಂದ್ಬಿಟ್ಟು ಸೆಪ್ಟೆಂಬರ್, ಆಗಸ್ಟ್ ರಿಸಲ್ಟ್ ಬರುತ್ತೆ. ಸೊ ಆಗಸ್ಟ್ ರಿಸಲ್ಟ್ ಬರುತ್ತೆ. ಅದಾದ್ಮೇಲೆ ಮೇನ್ಸ್ ಆದ್ಮೇಲೆ ಮೇನ್ಸ್ ಎಕ್ಸಾಮ್ ರಿಸಲ್ಟ್ ಅಕ್ಟೋಬರ್ ಅಲ್ಲಿ ಅಥವಾ ನವೆಂಬರ್ ಫಸ್ಟ್ ವೀಕ್ ಅಲ್ಲಿ ರಿಸಲ್ಟ್ ಬರ್ಬೋದು. ಬಟ್ ನವೆಂಬರ್ ಅಂತೂ ಇಂಟರ್ವ್ಯೂ 100% ಆಗುತ್ತೆ. ಇಂಟರ್ವ್ಯೂ ಆಗಿ ನಿಮಗೆ ಜಾನ್ ಫಸ್ಟ್ ಗೆ ಫೈನಲ್ ರಿಸಲ್ಟ್ ಕೊಡ್ತಾರೆ. ಸೊ RRB PO ಗೊತ್ತಾಯ್ತು ಅನ್ಕೋತೀನಿ. ಈಗ RRB ಕ್ಲರ್ಕ್ ಬರ್ತೀನಿ. ಸೊ RRB ಕ್ಲರ್ಕ್ ನೋಡಿ ಎಕ್ಸಾಮ್ ಇರೋದು 30th ಆಗಸ್ಟ್ ಆನ್ವರ್ಡ್ಸ್ ಅಂದ್ರೆ 30th ಆಗಸ್ಟ್ ಇರುತ್ತೆ. ಅದಾದ್ಮೇಲೆ ಡಿಪೆಂಡಿಂಗ್ ಆನ್ ನಂಬರ್ ಆಫ್ ಅಪ್ಲಿಕೇಶನ್ಸ್ 3-4 ಡೇಸ್ ಶಿಫ್ಟ್ಸ್ ಆ ತರ ಆಗುತ್ತೆ. ಸೊ ಅದಾದ್ಮೇಲೆ RRB ಕ್ಲರ್ಕ್ ಮೈನ್ಸ್ ಬಂದ್ಬಿಟ್ಟು 9th ನವೆಂಬರ್ ಇರೋದು. ಆಲ್ಮೋಸ್ಟ್ 2 months ಗ್ಯಾಪ್ ಸಿಗಿದೆ. ಸೊ ನವೆಂಬರ್ ಅಲ್ಲಿ ರಿಸಲ್ಟ್ ಬಂದ್ಮೇಲೆ ಇದು ಕೂಡ ಫಸ್ಟ್ ಜಾನ್ ಅಲ್ಲಿ ನಿಮಗೆ ಫೈನಲ್ ರಿಸಲ್ಟ್, ಫೈನಲ್ ಸೆಲೆಕ್ಷನ್ ಆಗುತ್ತೆ. ಈಗ ನೆಕ್ಸ್ಟ್ ನೋಟಿಫಿಕೇಶನ್ IBPS PO ಪ್ರಿಲಿಮ್ಸ್. ಸೊ ಇದೊಂದು ಆಲ್ ಓವರ್ ಇಂಡಿಯಾ ವೇಕೆನ್ಸಿ ಇರುತ್ತೆ. ಅಂಡ್ 4th ಅಕ್ಟೋಬರ್ ಅಂಡ್ ಮೈನ್ಸ್ ಇದ್ರದ್ದು ಬಂದ್ಬಿಟ್ಟು 29th ನವೆಂಬರ್ ಅಲ್ಲೇ ಇರುತ್ತೆ. 29th ನವೆಂಬರ್ ಆದ್ಮೇಲೆ ನಿಮಗೆ ಜಾನ್ ಮಂತ್ ಅಲ್ಲಿ ರಿಸಲ್ಟ್ ಬರುತ್ತೆ. ಅಂಡ್ ಫೆಬ್ ಮಂತ್ ಅಲ್ಲಿ ಇಂಟರ್ವ್ಯೂ ಶೆಡ್ಯೂಲ್ ಆಗುತ್ತೆ. ಏಪ್ರಿಲ್ 1st ಗೆ ಫೈನಲ್ ರಿಸಲ್ಟ್ ಬರುತ್ತೆ. ಸೊ ಗೊತ್ತಾಯ್ತು ಅನ್ಕೋತೀನಿ. ಎಷ್ಟು ಬೇಗ ಬ್ಯಾಂಕಿಂಗ್ ಎಕ್ಸಾಮ್ಸ್ ಸ್ವಲ್ಪ ಬೇಗ ಫಾಸ್ಟ್ ಪ್ರೊಸೆಸ್ ಇರೋದು. ಸೊ ಅದು ಗೊತ್ತಾಯ್ತು ಅನ್ಕೋತೀನಿ. ನೆಕ್ಸ್ಟ್ IBPS ಕ್ಲರ್ಕ್ ಈ ಸಲ ಸ್ವಲ್ಪ ಜಾಸ್ತಿ ಟೈಮ್ ಸಿಕ್ಕಿದೆ. ಪ್ರತಿ ಸಲ ಹಿಂಗಿರಲ್ಲ, ಇರ್ಲಿಲ್ಲ ಲಾಸ್ಟ್ ಇಯರ್ ಪ್ರಿವಿಯಸ್ ಇಯರ್ ಎಲ್ಲ. ಸೊ IBPS ಕ್ಲರ್ಕ್ ಬಂದ್ಬಿಟ್ಟು ಫಿಲಿಮ್ಸ್ ಬಂದ್ಬಿಟ್ಟು 6th ಡಿಸೆಂಬರ್ ಆನ್ವರ್ಡ್ಸ್. ಅದಾದ್ಮೇಲೆ 1st ಫೆಬ್ ಅಲ್ಲಿ ಮೇನ್ಸ್ ಇರುತ್ತೆ. ಅಂಡ್ ಇದು ಕೂಡ ಏಪ್ರಿಲ್ 1st 2026 ಅಲ್ಲಿ ರಿಸಲ್ಟ್ ಬರುತ್ತೆ. ಸೊ ನೀವು ಜಾನ್ 1st ಅಲ್ಲಿ ಎಂಪ್ಲಾಯ್ ಆಗಕ್ಕೆ ಎಷ್ಟು ಚಾನ್ಸ್ ಇದೆ, ಏಪ್ರಿಲ್ ಮಂತ್ ಅಲ್ಲಿ ಎಂಪ್ಲಾಯ್ ಆಗಕ್ಕೆ ಅಷ್ಟೇ ಚಾನ್ಸ್ ಇದೆ. ಸೊ ಜಾನ್ 1st ಏಪ್ರಿಲ್ 1st 100% ಫೈನಲ್ ರಿಸಲ್ಟ್ ಇದೇ ಡೇಟ್ಸ್ ಅಲ್ಲಿ ಬರೋದು ಈ 4 ಎಕ್ಸಾಮ್ಸ್. ಅಂಡ್ ನಂದು 2024 ಅಲ್ಲಿ ಫಸ್ಟ್ ಅಟೆಂಪ್ಟ್ ಅಲ್ಲಿ ಈ 4 ಎಕ್ಸಾಮ್ಸ್ ಅಲ್ಲಿ ಪ್ರಿಲಿಮ್ಸ್ RRB ಕ್ಲರ್ಕ್ ಬಿಟ್ಟು ಉಳಿದಿದ್ದು ಎಲ್ಲ ಕ್ಲಿಯರ್ ಆಗಿತ್ತು. ಮೈನ್ಸ್ ಬಂದ್ಬಿಟ್ಟು RRB PO ಮೈನ್ಸ್ ಕ್ಲಿಯರ್ ಆಗಿತ್ತು, IBPS PO ಮೈನ್ಸ್ ಕ್ಲಿಯರ್ ಆಗಿಲ್ಲ. ಅಂಡ್ IBPS ಕ್ಲರ್ಕ್ ಮೈನ್ಸ್ ಗೆ ವೇಟ್ ಮಾಡ್ತಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಸೊ ನೆಕ್ಸ್ಟ್ ಈಗ ಅನ್ಅಫಿಷಿಯಲ್ ಡೇಟ್ಸ್ ಗೆ ಹೋಗ್ತೀನಿ. ಸೊ ಅನ್ಅಫಿಷಿಯಲ್ ಎಕ್ಸಾಮ್ಸ್ ಯಾವ್ದು ಅಂತಂದ್ರೆ ಅನ್ಅಫಿಷಿಯಲ್ ಆಗಿ ಇನ್ನೂ ಅನೌನ್ಸ್ ಮಾಡಿಲ್ಲ ಆರ್ಗನೈಸೇಷನ್ ಆತರ. LIC AAO ಪ್ರಿಲಿಮ್ಸ್ 5th ಜುಲೈ ಆನ್ವರ್ಡ್ಸ್ ಅಂತ ಹೇಳಿದ್ದಾರೆ ಆಕಾಶ್ ಯಾದವ್ ಸರ್. ಜೂನ್ ಅಲ್ಲಿ ಏನೋ ನೋಟಿಫಿಕೇಶನ್ ಬರುತ್ತೆ ಅಂತ. ಅಂಡ್ LIC AAO ಮೈನ್ಸ್ ಬಂದ್ಬಿಟ್ಟು ಆಗಸ್ಟ್ ಮಂತ್ ಅಲ್ಲೇ ಯಾವ್ದಾರ ಆಗ್ಬೋದು. ಅಂಡ್ SBI PO ಪ್ರಿಲಿಮ್ಸ್ ಅಟ್ ಪ್ರೆಸೆಂಟ್ ಕೂಡ SBI PO ಪ್ರಿಲಿಮ್ಸ್ ನಡೀತಿದೆ. ಇನ್ನು 24th ಒಂದಿದೆ ಶಿಫ್ಟ್ ಎಕ್ಸಾಮು. ಅಂಡ್ RRB SBI ಕ್ಲರ್ಕ್ ಕೂಡ ಇನ್ನು ಅಂಡರ್ ಗೋಯಿಂಗ್ ಪ್ರೊಸೆಸ್ ಅಲ್ಲಿ ಇದೆ, ಇನ್ನು ಮೈನ್ಸ್ ಆಗ್ಬೇಕು. ಅದಾದ್ಮೇಲೆ SBI PO ಮೈನ್ಸ್ ಬಂದ್ಬಿಟ್ಟು 12th ಅಕ್ಟೋಬರ್ ಆನ್ವರ್ಡ್ಸ್. ಅಂಡ್ SBI ಕ್ಲರ್ಕ್ ಮೈನ್ಸ್ ಬಂದ್ಬಿಟ್ಟು 16th ನವೆಂಬರ್ ಆನ್ವರ್ಡ್ಸ್ ಅಂತ ಸರ್ ಎಕ್ಸಾಮ್ ಡೇಟ್ಸ್ ಹೇಳಿದ್ದಾರೆ. ನೋಟಿಫಿಕೇಶನ್ ಅಂತೂ 2025 ಬಂದೇ ಬರುತ್ತೆ. ಬಟ್ ಇಷ್ಟೊಂದು ಬೇಗ ಬರುತ್ತೆ ಅಂತ ತುಂಬಾ ಜನ ಕ್ವಶನ್ ಮಾರ್ಕ್, ಯಾಕೆಂದ್ರೆ ಅಟ್ ಪ್ರೆಸೆಂಟ್ ಇನ್ನು ರೆಕ್ರೂಟ್ಮೆಂಟ್ ನಡೀತಿದೆ, ಬೇಗ ಮುಗಿಯುತ್ತಾ ಅಂತ. ಬಟ್ ನೀವೇ ನೋಡಿ SBI ಕ್ಲರ್ಕ್ ಪ್ರಿಲಿಮ್ಸ್ ಏಪ್ರಿಲ್ ಅಲ್ಲಿ ಆದ್ರೆ ಮೇಗೆ ನೀವು 100% ಜಾಯ್ನ್ ಆಗಿರ್ತೀರಾ ಆ ಬ್ಯಾಂಕಿಗೆ, ಅಂದ್ರೆ ಕ್ಲರ್ಕ್ ವೇಕೆನ್ಸಿ ನೀವು ಜಾಯ್ನ್ ಆಗಿರ್ತೀರಾ. ಜೂನ್ ಜುಲೈ ಅಷ್ಟರಲ್ಲಿ ಅವರು ಫಸ್ಟ್ ವೇಟಿಂಗ್ ಜುಲೈಯಲ್ಲಿ ಫಸ್ಟ್ ವೇಟಿಂಗ್ ಲಿಸ್ಟ್ ಬರ್ಬೋದು. ಸೊ ಬೇಗ ಪ್ರೊಸೆಸ್ ಮಾಡ್ಬೋದು. ಆಕಾಶ್ ಸರ್ ಸುಮ್ಮನೆ ಆ ತರ ಇನ್ಫಾರ್ಮೇಶನ್ ಕೊಡಲ್ಲ. ಸೊ ಐ ವಿಲ್ ರಿಲೈ ಆನ್ ಇಸ್ ಇನ್ಫಾರ್ಮೇಶನ್. ನಂದು ಯಾವ್ದು ಸೆಲೆಕ್ಷನ್ ಆಗಲಿಲ್ಲ ಅಂದ್ರೆ ನಾನು ಡೈರೆಕ್ಟ್ಲಿ RRB ಗೆ ಅಂತೂ ಪ್ರಿಪೇರ್ ಆಗ್ತೀನಿ, ಅದ್ರ ಜೊತೆ SBI ಕೂಡ ಪ್ರಿಪೇರ್ ಆಗ್ಬೋದು. ಸೊ ಇದು ಬಿಟ್ಟು ಬೇರೆ ಎಕ್ಸಾಮ್ಸ್ ಅಂದ್ರೆ ಪಾಸಿಬಲ್ ಎಕ್ಸಾಮ್ಸ್ ಯಾವ್ದು ಅಂತಂದ್ರೆ ಇನ್ನ ಲೋಕಲ್ ಬ್ಯಾಂಕ್ ಎಕ್ಸಾಮ್ಸ್ ಅಂತ. ಲೋಕಲ್ ಬ್ಯಾಂಕ್ ಆಫೀಸರ್ ಎಕ್ಸಾಮ್ ನಡೀತಿದೆಯಲ್ಲ, ಈ ವರ್ಷದಿಂದ ಟ್ರೆಂಡ್ ಶುರು ಆಗಿರೋದು. ಸೊ ಆಲ್ರೆಡಿ 3 ಬ್ಯಾಂಕ್ಸ್ ಕಂಡಕ್ಟ್ ಮಾಡಿದೆ, 3 ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್. ನೆಕ್ಸ್ಟ್ ಇನ್ನ ಕೆನರಾ ಬ್ಯಾಂಕ್
ಮಾಡ್ಬೋದು ಅಂತ ನಾನು ಕೇಳಿದ್ದೀನಿ, ಬಟ್ 100% ಶೋರ್ ಇಲ್ಲ. ಅಂಡ್ ಸೆಂಟ್ರಲ್ ಬ್ಯಾಂಕ್ 100% ನೋಟಿಫಿಕೇಶನ್ ಬಂದೇ ಬರುತ್ತೆ. ಈ ತಿಂಗಳು ಎಂಡಲ್ಲಿ ಬರ್ಬೋದು ಅಥವಾ ಮುಂದಿನ ತಿಂಗಳಲ್ಲಿ ಬರ್ಬೋದು. ಅದು ಕೂಡ ಲೋಕಲ್ ಬ್ಯಾಂಕ್ ಆಫೀಸರ್ ಅಂತ ಎಕ್ಸಾಮ್ ನೋಟಿಫಿಕೇಶನ್ ಬರುತ್ತೆ. ಸೊ ಲೋಕಲ್ ಬ್ಯಾಂಕ್ ಆಫೀಸರ್ ಎಕ್ಸಾಮ್ಸ್ ಎಲ್ಲ ಒಂದು ಆನ್ಲೈನ್ ಎಕ್ಸಾಮ್ ಇರುತ್ತೆ, CBT ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ಅದಾದ್ಮೇಲೆ ನೆಕ್ಸ್ಟ್ DVLPT ಇರುತ್ತೆ. DVLPT ಆದ್ಮೇಲೆ ಡೈರೆಕ್ಟ್ ಇಂಟರ್ವ್ಯೂ ಇರುತ್ತೆ. ಸೊ ಇಂಟರ್ವ್ಯೂ ಆದ್ಮೇಲೆ ಫೈನಲ್ ಸೆಲೆಕ್ಷನ್ ಇರುತ್ತೆ. ಸೊ ಅದ್ ಬಿಟ್ರೆ ಇನ್ನ ಬೇರೆ ತರ ನೋಟಿಫಿಕೇಶನ್ ನೋಡಕ್ ಸಿಕ್ಕಿರೋದು ಅಂತಂದ್ರೆ PG ಇದೆ, ಪೋಸ್ಟ್ ಗ್ರಾಜುಯೇಷನ್ ಇನ್ ಡಿಪ್ಲೊಮಾ ಇನ್ ಬಿಸ್ನೆಸ್ ಅಂತ ಒಂದು ಬರ್ತಿದೆಯಲ್ಲ, ಅದು 1 year ನೀವು ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಕಂಪ್ಲೀಟ್ ಮಾಡಬೇಕು, ಅಂದ್ರೆ ಡಿಪ್ಲೊಮಾ ಕಂಪ್ಲೀಟ್ ಮಾಡಬೇಕು. ಅದಾದ್ಮೇಲೆ 100% PO ಪೋಸ್ಟ್ ಕೊಡ್ತಾರೆ, ಮ್ಯಾನೇಜರ್ ಪೋಸ್ಟ್ ಕೊಡ್ತಾರೆ ಅಪಾನ್ ಕ್ಲಿಯರಿಂಗ್ ದ ಎಕ್ಸಾಮ್. ಸೊ ಆ ನೋಟಿಫಿಕೇಶನ್ ತುಂಬಾ ನೋಡ್ತಿದೀವಿ. ಸೊ ಮುಂದೇನು ಆ ನೋಟಿಫಿಕೇಶನ್ ಬರುತ್ತೆ. ಇನ್ನ ಇನ್ಶೂರೆನ್ಸ್ ಎಕ್ಸಾಮ್ಸ್ ಅಲ್ಲಿ ಇನ್ನ ಯಾವ್ದು ಇನ್ಶೂರೆನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ LIC ಅಸಿಸ್ಟೆಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಇದು ಯಾರು 100% ಶೋರ್ ಇಲ್ಲ, ಬಟ್ LIC ಅಸಿಸ್ಟೆಂಟ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದಿಷ್ಟು ಎಕ್ಸಾಮ್ ಡೇಟ್ಸ್. ನಿಮ್ಮ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ. ನಾನು ಮುಂದೆ ಲೈಕ್ ಡೈಲಿ ಟು ಡೂ ಲಿಸ್ಟ್ ಅಥವಾ ಸ್ಟ್ರಾಟಜಿಗಳು ಅಥವಾ ಎಲ್ಲಿ ನೋಡೋದು ಸೋರ್ಸ್ ಏನೋ ಅದೆಲ್ಲ ಬಿಗಿನರ್ಸ್ಗೆ ಗೊತ್ತಿರಲ್ಲ. ಸೊ ಅದೆಲ್ಲ ಶೇರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋಗಳಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋಗೆ ಇಷ್ಟೇ ಇನ್ಫಾರ್ಮೇಶನ್.